ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಮುಖ್ಯ ಸ್ಥಾನವಾಗಿರುವ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಿರುವ ಶಾಸಕ ಬಿಎನ್ ರವಿಕುಮಾರ್ ರವರು ಇಂದು ವಾಸವಿ ರಸ್ತೆಯಲ್ಲಿನ ಪ್ರಸಿದ್ಧ ಶ್ರೀ ವೆಂಕಟರಮಣ ಸ್ವಾಮಿ ಮತ್ತು ಶ್ರೀ ವಾಸವಿ ದೇವಿಯ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ನಂತರ ಅನೇಕ ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾಣದ ವಾಸವಿ ರಸ್ತೆಗೆ 2020-21 ಮತ್ತು 2023-24 ಸಾಲಿನ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 97 ಲಕ್ಷ ರುಗಳ ಮೊತ್ತದ ವಾಸವಿ ರಸ್ತೆಗೆ ಒಳಚರಂಡಿ, ನೀರಿನ ಪೈಪ್ಲೈನ್, ಡೆಕ್ ಸ್ಲಾಬ್ ಮತ್ತು ಸ್ಟೀಲ್ ಅಳವಡಿಸುವ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಬಿಎನ್ ಶಾಸಕ ರವಿಕುಮಾರ್ ಮತ್ತು ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಅವರು ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಸ್ವಚ್ಛ ಭಾರತ್ ಮಿಷನ್ 1ನೇ ಯೋಜನೆ ಅಡಿಯಲ್ಲಿ ಮತ್ತು 2021-22ನೇ ಸಾಲು ಮತ್ತು 23-24ನೇ ಸಾಲಿನ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 1,67 ಲಕ್ಷ ರುಗಳ ವೆಚ್ಚದಲ್ಲಿ 10 ತ್ಯಾಜ್ಯ ಸಂಗ್ರಹಣಾ ಟಿಪ್ಪರ್ ವಾಹನಗಳು, ಕಸ ವಿಲೇವಾರಿಗಾಗಿ 2 ಟ್ರ್ಯಾಕ್ಟರ್ ವಿತ್ ಟ್ರಿಲ್ಲರ್ಗಳು ಮತ್ತು 1 ಕಾಂಪ್ಯಾಕ್ಟರ್ ವಾಹನಗಳಿಗೆ ಚಾಲನೆ ನೀಡುವುದರ ಮೂಲಕ ಲೋಕಾರ್ಪಣೆಗೊಳಿಸಿದರು. ಸಂದರ್ಭದಲ್ಲಿ ನಗರಸಭೆ ಸದಸ್ಯರು, ಜೆಡಿಎಸ್ ಮುಖಂಡರು, ನಗರಸಭೆ ಪೌರಾಯುಕ್ತರು ಮತ್ತು ಆಡಳಿತ ಅಧಿಕಾರಿಗಳು, ವಾಸವಿ ರಸ್ತೆಯ ನಾಗರಿಕರು, ಸಾರ್ವಜನಿಕರು ಹಾಜರಿದ್ದರು. ನಮ್ದು ವಸ್ತಾರ ಇವರು వచ్చేದ ಹೋಟೆಲ್ ಹಾಕಿದೆ ಮಾಡ್ಬೇಕಲ್ಲ ಗಾಡಿ ಎರಡು 2020-21ನೇ ಸಾಲಿನ ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಉಳಿದಿರ್ತಕ್ಕಂಥ ಉಳಿಕೆ ಹಣದಿಂದ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದಂಥ ಬೇಡಿಕೆ ಏನಿವತ್ತು ನಮ್ಮ ವಾಸವಿ ರಸ್ತೆಯನ್ನು ಇವತ್ತು 37 ಲಕ್ಷಕ್ಕೆ 1 ಟೆಂಡರ್ ಮತ್ತು 61 ಲಕ್ಷಕ್ಕೆ 1 ಟೆಂಡರ್, ಒಟ್ಟು ಕಾಮಗಾರಿ ವೆಚ್ಚ 97 ಲಕ್ಷ. ಇವತ್ತು ಬಹಳಷ್ಟು ಜನ ಭಾಗದಲ್ಲಿ ಇದ್ದಂಥವರು ವರ್ತಕರು ಇರ್ಬೋದು, ಅಲ್ಲಿರ್ತಕ್ಕ ವಾಸ ಮಾಡ್ತಕ್ಕಂಥ ಗ್ರಾಹಕರ ಒಂದು ಬೇಡಿಕೆ. ನಾನು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ನನ್ನ ಮುಂದೆ ಇಟ್ಟಂಥ ಒಂದು ಬೇಡಿಕೆಯನ್ನು ಈ ದಿನ ಎಲ್ಲರ ಒಂದು ಸಹಕಾರ, ನಗರಸಭೆ ಅಧ್ಯಕ್ಷರು ಮತ್ತು ನಗರಸಭೆ ಸದಸ್ಯರು, ಈ ನಗರಸಭೆ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಆ ಒಂದು ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಶಿಡ್ಲಘಟ್ಟ 2020-21-22ನೇ ಸಾಲಿನ 15ನೇ ಹಣಕಾಸಿನಲ್ಲಿ ಇದ್ದಂಥ ಉಳಿತಾಯ ಹಣದಲ್ಲಿ ಇವತ್ತು ಸುಮಾರು 97 ಲಕ್ಷ ವೆಚ್ಚದಲ್ಲಿ 10 ಘನತ್ಯಾಜ್ಯ ಸಾಗಾಣಿಕೆ ಮಾಡ್ತಕ್ಕಂಥ ಆಟೋಗಳನ್ನ ಇವತ್ತು ಏಕಕಾಲದಲ್ಲಿ ಇವತ್ತು ಈ ನಗರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಅದೇ ರೀತಿ ಸುಮಾರು 18 ಲಕ್ಷ ವೆಚ್ಚದಲ್ಲಿ ಇವತ್ತು 2 ಫರ್ಗೂಸನ್ N31 ಫರ್ಗೂಸನ್ ಗಾಡಿಗಳು 18 ಲಕ್ಷ ವೆಚ್ಚದಲ್ಲಿ 2 ಟ್ರ್ಯಾಕ್ಟ್ರು ಮತ್ತು 1 ಕಾಂಪಿಟೇಟ್ರು ಸುಮಾರು 42 ಲಕ್ಷ ವೆಚ್ಚದಲ್ಲಿ 1 ಕಾಂಪಿಟೇಟ್ರು ಇವತ್ತು ಎಲ್ಲ ಸಣ್ಣ ಘನತ್ಯಾಜ್ಯವನ್ನು ಕೂಡು ಕಟ್ಟಿಸಿ ಅದರಲ್ಲಿ ತಗೊಂಡೋಗಿ ಇವತ್ತು ನಮ್ಮ
STBಗೆ ಬಿಡ್ತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ನಮ್ಮ ಎಲ್ಲರ ಒಂದು ಮತ್ತೆ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಇವತ್ತು ಫಾಗಿಂಗ್ ಮಿಷನ್ ಸಹ ಇವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆಗೆ ಸೇರಿರ್ತಕ್ಕಂಥ 31 ವಾರ್ಡ್ಗಳಲ್ಲಿ ಇವತ್ತು ಏನು ಇವತ್ತು ಒಳ್ಳೆ ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಒಂದು ಫಾಗಿಂಗ್ ಮಿಷನ್ ಸಹ ನಾವು ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನು ಇವತ್ತು 2 ಸಿಲಿಂಡರ್ ಫಾಗಿಂಗ್ ಮಿಷನ್ ತಂದಿದ್ದು ಮುಂದಿನ ದಿನಗಳಲ್ಲಿ 4 ಸಿಲಿಂಡರ್ ಫಾಗಿಂಗ್ ಮಿಷನ್ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಗಮನ ತರ್ತಾ ಇವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆ ಪರಿಸ್ಥಿತಿ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ನಗರಸಭೆಯನ್ನು ಇವತ್ತು ಎಲ್ಲರ ಒಂದು ಸಹಕಾರ ಈಗಿರ್ತಕ್ಕಂಥ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಮುಖ್ಯವಾಗಿ ಎಲ್ಲ ನಮ್ಮ ನಗರಸಭೆ ಸದಸ್ಯರುಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಈ ಒಂದು ನಗರಸಭೆ ನಾವು ಹೆಮ್ಮೆಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ನಗರ ಅಂತ ಹೇಳ್ತಕ್ಕಂಥ ಒಂದು ದಿನಗಳು ಬರಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ ಇದೆ.